ಮಂಚೇನಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಬ್ರಹ್ಮ ರಥೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಸ್ವಾಮಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸುತ್ತಿದ್ದರು. ಸ್ವಾಮಿಯನ್ನ ಕಂಡರೆ ಧರೆಗಿಳಿದ ಭಗವಂತನಂತೆ ಭಾಸವಾಗುತ್ತಿತ್ತು. ಇನ್ನು ಬೃಹತ್ ರಥಕ್ಕೆ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಸ್ವಾಮಿಯನ್ನ ರಥದಲ್ಲಿ ಇರಿಸಿ ಪೂಜೆಯ ನಂತರ ಭಕ್ತರು ಭಕ್ತಿ ಭಾವದಿಂದ ಸ್ವಾಮಿಯ ಸ್ಮರಣೆಯೊಂದಿಗೆ ರಥವನ್ನ ಎಳೆದರು. ಇನ್ನು ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಬುರುಗು, ಬತ್ತಾಸು ಸೇರಿದಂತೆ ವಿವಿಧ ಮಳಿಗೆಗಳು ತಲೆ ಎತ್ತುತ್ತಿದ್ದವು. ದೇವಾಲಯದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು. ರೆಡ್ಡಿ ಈ ದೇವಸ್ಥಾನದ ಅರ್ಚಕರು, ದೊಡ್ಡ ಪೂಜಾರಿ ಮಗ. ಈ ದೇವಸ್ಥಾನ 500-600 ವರ್ಷಗಳಿಂದ ಇತಿಹಾಸ ಹೊಂದಿದ್ದು, ಬಾಲಪತಾತ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ತಪಸ್ಸು ಮಾಡಿ ಜ್ವಾಲಾರಘಟ್ಟದಿಂದ ನರಸಿಂಹಸ್ವಾಮಿಯನ್ನು ತಂದು ಇಲ್ಲಿ ನೆಲೆಸಿ ಸುಮಾರು 500-600 ವರ್ಷಗಳಿಂದ ಕದ್ರಿ ಹುಣ್ಣಿಮೆ ಹಬ್ಬದಂದು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಾರೆ. ನಿನ್ನೆ ದಿನ ಕಲ್ಯಾಣೋತ್ಸವ, ಇಂದು ಬ್ರಹ್ಮರಥೋತ್ಸವ 12ವರೆಗೆ ನಡೆಯುತ್ತದೆ. ನಾಳೆ ಜಾತ್ರೆ, ನಾಳಿದ್ದು ವಸಂತೋತ್ಸವ ಮತ್ತು ಗರುಡೋತ್ಸವ ಇರುತ್ತದೆ. ಹಾಗೆ ಪ್ರತಿ ವರ್ಷವೂ 5 ದಿನಗಳ ಕಾರ್ಯಕ್ರಮಗಳಲ್ಲಿ ಅನಾದಿ ಭಕ್ತಾದಿಗಳು ಬಂದು ಪಾಲ್ಗೊಂಡು ದೇವರ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ಇದೇ ರೀತಿ ಮುಂದೇನೂ ಇದೇ ರೀತಿ ನಡ್ಕೊಂಡು ಹೋಗಬೇಕು ಅಂತ ಆ ಭಗವಂತನ ಎಲ್ಲರಿಗೂ ಭಕ್ತಿ ಕೊಟ್ಟು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಆಶಿಸ್ತಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.